ಮಂಗಳವಾರ ದಿನ ಬೆಳಿಗ್ಗೆ 7 ಗಂಟೆಗೆ ರೆಡಿಯಾಗಿ ಕೆಳಗಡೆ ಬಂದೆ. ಡೋರ್ ಎತ್ತೋಣ, ಹೋಟ್ಲ್ ಓಪನ್ ಮಾಡೋಣ ಅಂತ. ಸುತ್ತಮುತ್ತ ಮಂಜು ಕವಿದ ವಾತಾವರಣ ಸಾಕಾಗಿತ್ತು. ಇಷ್ಟು ನೋಡ್ಕೊಂಡು ಹೋಟ್ಲ್ ಒಳಗಡೆ ಬಂದೆ. ಒಳ್ಳೆ ಬಿಸಿ ಬಿಸಿ ಮಲ್ಲಿಗೆ ಅಂತ ಇಡ್ಲಿ ರೆಡಿ ಇತ್ತು, ಪಕ್ಕದಲ್ಲಿ ಚಟ್ನಿ ರೆಡಿ ಇತ್ತು. ಇಡ್ಲಿ ಬಾರ್ಸೋದ ಇನ್ನೇನು ಏನ ಇದೆಯಾ ಅಂತ ಶ್ರೀಮತಿನ ಕೇಳಿದೆ. ನನ್ನ ಶ್ರೀಮತಿ ಹೇಳಿದ್ರು, ಇವತ್ತು ನಿಮಗೆ 3 ಐಟಮ್ ಇದೆ, ದೋಸೆ ಇದೆ, ರವೆ ಇಡ್ಲಿ ಇದೆ, ಮಲ್ಲಿಗೆ ಅಂತ ಇಡ್ಲಿನಿದೆ, ಯಾವ್ದನ್ನ ತಿನ್ಬೋದು ಅಂತ. ಸೊ ಇಡ್ಲಿಗೆ ಪೆಂಡಿಂಗ್ ಮಾಡ್ಬಿಟ್ಟು ದೋಸೆ ಮತ್ತು ರವೆ ಇಡ್ಲಿ ಇವತ್ತು ಬಾರಿಸೋದು ನಾನು ನನ್ನ ಮಕ್ಕಳ ಜೊತೆಲಿ. ಕಳೆ ಬೀಜ ಚಟ್ನಿನೂ ರೆಡಿ ಮಾಡ್ತಾರಂತೆ. ರವೆ ಇಡ್ಲಿಗೆ ಇನ್ ಸ್ವಲ್ಪ ಮೊಸರು ಸೇರಿಸ್ಬೇಕು ಅಂತ ನೀರಿಟ್ಟಿದ್ದಾರೆ ಬಿಸಿ ಆಗೋಕೆ. ಹೌದು, ಇಡ್ಲಿ ಹಾಕೋಕ್ ಮುಂಚೆ ನೀರ್ ಚೆನ್ನಾಗಿ ಕುದಿ ಬರ್ತಾ ಇರ್ಬೇಕು ಅಂತ ಹೇಳ್ತಾ ಇದಾರೆ. ಇಲ್ಲಿ ಆಲೂಗಡ್ಡೆ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಇನ್ನೊಂದು ತಟ್ಟೆ ಇದೆಯಲ್ಲ ಅದಕ್ಕೆ ಬುಡ ಇಲ್ಲ ಅಂತೆ. ಬುಡ ಇಲ್ದಿರೋ ತಟ್ಟೆಗೆ ಆಲೂಗಡ್ಡೆನ ಬುಡ ಮಾಡ್ಕೊಂಡಿದಾರಪ್ಪ. ಎಸ್, ಅಲ್ಟರ್ನೇಟ್. ನಮ್ಮ ಇಂಡಿಯನ್ ಎಲ್ಲಾದ್ರಲ್ಲೂ ಒಂದು ಅಲ್ಟರ್ನೇಟ್ ಹುಡ್ಕೊಂಡ್ಬಿಡ್ತಾರೆ, ಏನಾದ್ರೂ ಒಂದು. ಅದಿಲ್ಲ ಅಂದ್ರೆ ಇದನ್ನ ಹಾಕಿ ಮಾಡ್ಕೊ. ಓಕೆ, ಜುಗಾಡ್, ಹಿಂದಿಯಲ್ಲಿ ಜುಗಾಡ್ ಅಂತಾರೆ. ಜುಗಾಡ್ ಹಿಂದೂಸ್ತಾನ್ ವಾಲೆ ಜುಗಾಡ್ ಕರ್ಲಿತೆ. ಓಕೆ, ಮೊಸರನ್ನ ಸೇರಿಸಿ ಅಂದ್ರೆ ಮೊಸರು ಸೇರಿಸಿ ಚೆನ್ನಾಗಿ ಕಲಸಿ MTR ರವಾ ಇಡ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಏನೇನು ಹಾಕ್ತಾರೋ ನನಗೆ ಗೊತ್ತಿಲ್ಲ. ಮೊಸರು ಮಾತ್ರ ಹಾಕಿದ್ದಾರೆ. ಯಾಕೆಂದ್ರೆ ನಾನು ರೆಡಿ ಮಿಕ್ಸ್ ಅಷ್ಟೊಂದು ಬಳಸೋದಿಲ್ಲ. ನನ್ನ ಶ್ರೀಮತಿ ಅವಾಗ ಮಾಡ್ತಾ ಇರ್ತಾರೆ. ಸೊ ಈಗ ಇಡ್ಲಿ ಇಕ್ಕಿದ್ರಲ್ಲ, ಅದು ಕೂಗ್ತಾ ಇದೆ, ಬಾ ನನ್ನ ತಗಿ ಅಂತ. ದೋಸೆನ ಹಾಕೊಂಡಿದ್ದಾರೆ, ಚಿಕ್ಕ ಚಿಕ್ಕ ದೋಸೆಗಳು. ನನ್ನ ಮಗನು ಫಸ್ಟ್ ಅವನು ಡಬ್ಬಕ್ಕೆ 3 ದೋಸೆ ಹಾಕೊಂಡ್ಬಿಟ್ಟು ಮಿಕ್ಕಿದ್ ನೀವು ಯಾರನ್ನ ತಿನ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಅವನ ಡಬ್ಬಕ್ಕೆ 3 ದೋಸೆ ಹಾಕೊಂಡ, ಇನ್ನೂ ದೋಸೆಗಳು ಹಾಕ್ತಾ ಇದ್ದಾರೆ. ಎಣ್ಣೆ ದೋಸೆ ಮೇಲೆ ಹಾಕ್ಬೇಕಲ್ಲ, ಇವ್ರು ಹೆಂಚ್ ಮೇಲೆ ಹಾಕ್ತಾ ಇದ್ದಾರೆ. ನನ್ನ ಮಗಳು ಪ್ರಿಯ ಭಾಷಿನಿ ದೋಸೆ ತಿನ್ಕೊಳ್ಳಿ ಅಂತ ಇದ್ದಾಳೆ. ರವೆ ಇಡ್ಲಿ ರೆಡಿ ಆಗಿದೆ, ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿ. ಇರೋ ಇಡ್ಲಿ ಎಲ್ಲ ತೆಗೆದಿಟ್ಬಿಟ್ಟು ಬಿಸಿ ಇದೆ. ಕೈಯಲ್ಲಿ ನನಗೆ ಸ್ವಲ್ಪ ಕೈ ಅಭ್ಯಾಸ, ನೀವು ಕೈಯಲ್ಲಿ ಎತ್ತಬೇಡಿ. ನನ್ನ ಮಗ ಡಿಡಿಶ್ ದೋಸೆ ಬರೆಸ್ತಾ ಇದ್ದೇನೆ. ಇವ್ ಡೈಲಾಗ್ ಒಂದೇ, ಸೂಪರ್ ಎಮ್ಮಿ ಟೇಸ್ಟಿ, ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಅವನು ಡೈಲಾಗ್ ಅದು. ಇಡ್ಲಿ ಚೆನ್ನಾಗಿದೆ, ರವಾ ಇಡ್ಲಿ ತುಂಬಾ ಚೆನ್ನಾಗಿದೆ. ರೆಡಿ ಮಿಕ್ಸ್ ಅಲ್ಲಾದ್ರೂ MTR ರೆಡಿ ಮಿಕ್ಸ್ ರವಾ ಇಡ್ಲಿ ಚೆನ್ನಾಗಿ ಬಂದಿದೆ. ಸ್ವಯಂ ಟೇಸ್ಟ್ ನೋಡ್ತಾ ಇರೋದು ಸುರೇಶ್ ಶೆಟ್ಟಿ. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮ್ಗೆ ಸ್ವಾಗತವಿದೆ. ಇವತ್ತು ತುಂಬಾ ವಿಷಯಗಳಿದ್ದಾವೆ, ಏನೇನೋ ಇದೆ ವಿಷಯ. ಆಕ್ಚುಲಿ ಚೆನ್ನಾಗಿದೆ ಇವತ್ತಿನ ವಿಡಿಯೋ ಇದೆಯಲ್ಲ, ತುಂಬಾ ಅದ್ಭುತವಾಗಿದೆ. ಸೊ ಬ್ರೇಕ್ಫಾಸ್ಟ್ ಆಯ್ತು, ನನ್ನ ಮಕ್ಕಳು ಸ್ಕೂಲ್ ಕರ್ಕೊಂಡು ಹೋಗೋಣ ಅಂತ ಸ್ಕೂಲ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಹೌದು, ಸ್ಕೂಲ್ ಬಿಟ್ಬಿಟ್ಟು ಬಂದ್ಮೇಲೆ ರವಾ ಸ್ವಲ್ಪ ರೆಡಿ ಮಿಕ್ಸ್ ರವಾ ಉಳ್ದಿತ್ತಲ್ವಾ, ಇದನ್ನ ಮತ್ತೆ ಕಲಸಿ ಇನ್ನೊಂದ್ಸರಿ ಇಡ್ಲಿ ಮಾಡಿ ನೀಟಾಗಿ ನಿಮ್ಗೆ ತೋರಿಸ್ಬೇಕು ಅನ್ಕೊಂಡು ರೆಸಿಪಿ ರೆಡಿ ಮಾಡಿದೆ. ಬದ್ದಿದ ರವೆ ಎಲ್ಲ ಹಾಕೊಂಡು ಮೊಸರು ಹಾಕೊಂಡು ಕಲಿಸ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕಲ್ಸ್ಕೊಂತಾ ಇದ್ದೀನಿ. ಈ ಸಾಯಂಕಾಲ ಇಡ್ಲಿ ಹಾಕೊಬೇಕು ಅನ್ಕೊಂಡಿದ್ದೀನಿ. ನೋಡೋಣ, ಇವತ್ತು ಸಾಯಂಕಾಲಕ್ಕೆ ಹಾಕಿ ಇದು ರೆಸಿಪಿ ನಿಮ್ಗೆ ತೋರಿಸ್ಬೇಕು ಅಂತ ನನ್ನ ಪ್ಲಾನು. ಇನ್ನು ಸ್ವಲ್ಪ ಮೊಸರು ಹಾಕೊಂಡು ಚೆನ್ನಾಗಿ ಕಲಿಸಬೇಕು. ಜಾಸ್ತಿ ಹೊತ್ತೇನು ಇಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂದಿನಿ ಮೊಸರು, ನನಗೆ ನಂದಿನಿ ಮೊಸರು ಅಂದ್ರೆ ಪಂಚ ಪ್ರಾಣನಪ್ಪ. ಹಂಗೆ ಬೌಲಲ್ಲಿ ಹಾಕೊಂಡು ತಿನ್ಬಿಡ್ತೀನಿ ನಾನಂತೂ, ನನಗೆ ಅಷ್ಟಿಷ್ಟ. ಸ್ವಲ್ಪ ಜಾಸ್ತಿ ಮೊಸರು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಡ್ಬೇಕಂತೆ, ಕಲಿಸುವ. ಇನ್ನು ಇದಕ್ಕೆ ನೀರೇನು ಹಾಕಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೇನು ಹಾಕಬೇಕು, ಉಪ್ಪು ಮತ್ತು ಸೋಡಾ ಹಾಕ್ಬೇಕಾ ಬೇಡವಾ ನಂಗೆ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಚೆನ್ನಾಗಿ ಕಲ್ಸಿಟ್ಕೊಂಡಿದ್ದೀನಿ. ಈ ಒಂದು ಅದಕ್ಕೆ ಕಲ್ಸ್ಕೊಬೇಕು. ಜಾಸ್ತಿ ತೆಳ್ಳಗ್ ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಈಗ ರೆಡಿ ಇದೆ, ಈಗ ಇಡ್ಲಿ ಹಾಕ್ಬಿಡ್ಬೋದು. ಆದ್ರೆ ನಾನು ಸಾಯಂಕಾಲ ಹಾಕ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಲ್ಸ್ಕೊಂತಾ ಇದ್ದೀನಿ. ನನ್ನ ಶ್ರೀಮತಿ ಹೇಳಿದ್ರು, ಮಲ ಮರಿಗಳಿಗೆ ಹಾಲು ಕುಡಿಸ್ಬೇಕು, ಹೋಗ್ರಿ ಮಲ ಎತ್ಕೊಂಬೋಗ್ರಿ ಮೇಲ್ಗಡೆ ಅಂತ ಹೇಳಿದ್ರು. ನಾನು ಟೆರೆಸ್ ಮೇಲೆ ಹೋಗಿ ಮಲನ ಹಿಡ್ಕೊಂಡ್ ಬಂದೆ. ಇದು 6 ಮರಿಗಳ ತಾಯಿ. 2 ವಾರದಿಂದ ಮರಿ ಹಾಕಿತ್ತು. 1 ಮರಿ ದೇವಲೋಕಕ್ಕೆ ಸೇರ್ಕೊಂತು, ಇನ್ನು 5 ಮರಿಗಳಿದಾವೆ. ಇವು 10-11 ದಿನದ ಮರಿಗಳು. ರೆಕ್ಕೆ ಪುಕ್ಕ ಬಂದಿದೆ, ಹಾಲು ಕುಡಿಸ್ತಾ ಇದ್ದಾರೆ. ಸೊ ಹೋಯ್ತದು. ನಾನು ರವೆ ಇಡ್ಲಿ ಹಾಕಿ ಕಲ್ಸಿಟ್ಕೊಂಡಿದ್ದಲ್ಲ, ಅದನ್ನ ನಾನು ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟೆ. ಗಿರಾಕಿ ಚಟ್ನಿ ಗೊಜ್ಜು ಅನ್ಕೊಂಡು ಅದ್ರಲ್ಲಿ ಬಿಸಿ ಆಗೋಗ್ಬಿಟ್ಟೆ. ಆ ಇಡ್ಲಿ ಹಾಕಕ್ ಆಗ್ಲೇ ಇಲ್ಲ. ಇನ್ನು ನಾಳೆ ಬುಧವಾರ ಬೆಳಿಗ್ಗೆ ನೋಡ್ಕೊಳ್ಳೋ ಏನಾಗುತ್ತೆ ಅಂತ. ಸೊ ಬುಧವಾರ ಬೆಳಿಗ್ಗೆ ರವಾ ಇಡ್ಲಿ ನಿಮ್ಗೋಸ್ಕರ ತಗೊಂಡ್ಬರ್ತೀನಿ. ಇವತ್ತು ಮಾಡೋಕ್ಕಾಗ್ಲಿಲ್ಲ, ಆ ಇಡ್ಲಿ ರೆಸಿಪಿನ ಹಂಗೆ ಪೆಂಡಿಂಗ್ ಇಟ್ಬಿಟ್ಟಿದ್ದೀನಿ. ಸೊ ಬುಧವಾರ ದಿನ ಬೆಳಿಗ್ಗೆ 8 ಗಂಟೆಗೆ, ನೆನ್ನೆ ಕಲ್ಸಿದ್ರ ಮಂಗಳವಾರ,
9 ಗಂಟೆಗೆ ಕಲ್ಸಿಟ್ಟಿದೆ. ಅದನ್ನ ಇವಾಗ ಇಡ್ಲಿ ಹಾಕೋಕ್ಕೆ ಅಂತ ತಗೊಂಡಿದ್ದೀನಿ. ಇದಕ್ಕೆ ನಾನು ಏನು ಆ್ಯಡ್ ಮಾಡಿಲ್ಲ, ಉಪ್ಪು ಆ್ಯಡ್ ಮಾಡಿಲ್ಲ, ಸೋಡಾನು ಆ್ಯಡ್ ಮಾಡಿಲ್ಲ. 24 ಗಂಟೆಯ ನಂತರ ಇಡ್ಲಿ ಹಾಕೋಕೆ ಇಡ್ತಾ ಇದ್ದೀನಿ. ಇದು ಏನಾಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಇದು ಚೆನ್ನಾಗಿ ಬರುತ್ತಾ ಚೆನ್ನಾಗಿ ಬರಲ್ವಾ ಗೊತ್ತಿಲ್ಲ. ನಿನ್ನೆ ಅವ್ರು ಆಲೂಗಡ್ಡೆ ಹಾಕಿದ್ರು, ಇವಾಗ ನಾನು ಇದಕ್ಕೆ ಕ್ಯಾರೆಟ್ ಇಕ್ಕಿದ್ದೀನಿ ಬುಡ ಇಲ್ಲ ಅಂತ. ಸೊ ಈಗ ಬೇಯಿಸ್ತೀನಿ, 20 ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ತೆಗಿತೀನಿ ಇದು ಏನಾಗಿದೆ ಅಂತ ನೋಡಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ಏನೇನೋ ಇದೆ. ನಿನ್ನೆ ಮಾಡಬೇಕು ಅಂದ್ಕೊಂಡು ಮಾಡಲಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಇವತ್ತು ಏನೇನಿದೆ ವಿಡಿಯೋದಲ್ಲಿ, ಏನು ಸರ್ಪ್ರೈಸ್ ಇದೆ, ಕೊನೆವರೆಗೂ ನೋಡಿ ಏನೇನು ಸರ್ಪ್ರೈಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಮಂಗಳವಾರ ವಿಡಿಯೋ ಬುಧವಾರಕ್ಕೆ ಬಂದಿದೆ. ಈಗ ನಾನು ಇಡ್ಲಿ ಬೇಸಕ್ಕೆ ಇಕ್ಕಿದ್ದೀನಿ, 20 ನಿಮಿಷ ಬೇಸಕ್ಕೆ ಬಿಟ್ಬಿಡ್ತೀನಿ. ಇದನ್ನ ಇಡ್ಲಿ ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಂದಿದೆ ಅಂತ. ನನ್ಗೆ ಯಾಕೋ ಇದು ನೆನ್ನೆ ತರ ಇಲ್ಲ ಅಂತ ಅನಿಸ್ತಾ ಇದೆ. ನೆನ್ನೆ ಶ್ರೀಮತಿ ಮಾಡಿದ್ರಲ್ಲ ಆ ತರ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ಇಲ್ಲೊಬ್ರು ನಮ್ಮ ಕಸ್ಟಮರ್ ಅಂದ್ರೆ ಅವರು ಕಸ್ಟಮರ್ ಅಲ್ಲ, ಹಿತೇಶಿ. ಇವರು ನಮ್ಮ ರೆಗ್ಯುಲರ್ ಕಸ್ಟಮರು ಹೌದು, ನಮ್ಮ ಹಿತೇಶಿಗಳು ಹೌದು. ಇವ್ರ ಹೆಸರು ಮಯೂರ್. ಅವ್ರು 2 ಇಡ್ಲಿ ತಿಂದಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಡ್ಲಿ ತುಂಬಾ ಚೆನ್ನಾಗಿದೆ ಅಂತ. ಬಟ್ ನನಗೆ ಯಾಕೋ ಇದ್ರ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಮಯೂರ್ ಅವರು ನಮ್ಗೆ ಗಿಫ್ಟ್ ತಗೊಂಡ್ಬಂದಿದ್ದಾರೆ, ಸ್ವೀಟ್. ಎಸ್, ಅವರು ಕಾಂತಿ ಸ್ವೀಟ್ಸ್ ಇಂದ ಸ್ವೀಟ್ ತಗೊಂಡ್ಬಂದಿದ್ದಾರೆ. ನನ್ನ ಮಗನ 2 ಪೀಸ್ ಎತ್ಕೊಂಡು ಓಡೋಗ್ಬಿಟ್ಟಿದ್ದಾನೆ. ಇದು ಗುಲಾಬಿ ಲಡ್ಡು, ಗುಲಾಬಿ ಹೂವಿಂದ ಸೇಮ್ ಗುಲಾಬಿ ಹೂವು ತರ ಗುಲಾಬಿ ಲಡ್ಡು ಅಂತ. ಇದನ್ನ ಮುರ್ಕೊಂಡಿದ್ದೀನಿ, ಹೇಗ್ ಕಾಣಿಸುತ್ತೆ ಅಂತ ತಿಂದು ನೋಡುವ. ನನ್ನ ಮಗ ಫಸ್ಟ್ ತಿನ್ನಿಸ್ತಾ ಬರ್ಫಿ, ಕಾಜು ಬರ್ಫಿ ತಿನ್ನಿಸ್ತಾ ನನ್ನ ಮಗ. ಅವನಿಗೆ ಕಾಜು ಬರ್ಫಿ ಅಂದ್ರೆ ತುಂಬಾ ಇಷ್ಟ, ಅವನು ಎತ್ಕೊಂಡು ಹೋಗ್ಟ. ಈಗ ಗುಲಾಬಿ ಲಡ್ಡು ತಿಂತಾ ಇದ್ದೀನಿ, ಹೇಗಿದೆ ಅಂತ. ಚೆನ್ನಾಗಿದೆ. ಇದು ಹೆಂಗಿದೆ ಅಂದ್ರೆ, ಪ್ರತಿಗಾನು ನನ್ನ ಮಗಳು ಇಬ್ರು ಒಬ್ರಿಗೊಬ್ರು ಸ್ವೀಟ್ ತಿನ್ಸ್ಕೊತಾ ಇದೆ. ಪ್ರತಿಗಾನಿಗೆ ಯಾಕೆ ಸ್ವೀಟ್ ತಿನ್ಸ್ತಾನೆ ಅಂದ್ರೆ, ಅವನಿಗೆ ಶುಕ್ರವಾರ ಬರ್ಡೇ. ಸೊ ಈಗ ಬರ್ಫಿ, ಆ ಗುಲಾಬಿ ಲಡ್ಡು ಇದೆಲ್ಲ ಸಕ್ಕತ್ತಾಗಿದೆ. ಸೇಮ್ ಗುಲಾಬಿ ತಿಂದಂಗೆ ಇದೆ, ಅದು ಗುಲಾಬಿ ಹೂವನ್ ತಿಂದಂಗಿದೆ. ಈಗ ಇದೊಂದು ಬರ್ಫಿ, ಇದು ನನಗೆ ಟೇಸ್ಟು. ಇವರೇ ಮಯೂರ್ ಅಂದ್ರೆ ಇಲ್ಲಿ ಕುತ್ಕೊಂಡಿದ್ದಾರೆ. ಹಾಯ್ ಮಯೂರ್. ಇವರೇ ನಮ್ಗೆ ಸ್ವೀಟ್ ತಂದ್ಕೊಟ್ಟಿದ್ರು ಬೆಳಗ್ಗೆನೆ ಒಂದು ಸರ್ಪ್ರೈಸ್. ಚೆನ್ನಾಗಿತ್ತು, ಒಳ್ಳೆ ಸರ್ಪ್ರೈಸ್ ಸಿಕ್ತು. ಸೊ ಇಡ್ಲಿ ನನಗೆ ಯಾಕೋ ಇಷ್ಟ ಆಗಿಲ್ಲ. ಅಂದ್ರೆ ರವೆ ಇಡ್ಲಿ ನನ್ಗೆ ಇಷ್ಟ ಆಗ್ಲಿಲ್ವಲ್ಲ. ರವೆ ಇಡ್ಲಿ ನನಗೆ ಯಾಕೋ ಇಂಟ್ರೆಸ್ಟಿಂಗ್ ಅನ್ಸಿಲ್ಲ. ಏನಂದ್ರೆ ನನ್ನ ಶ್ರೀಮತಿ ಈಗ ಹೇಳಿದ್ರು ಅದಕ್ಕೆ ಉಪ್ಪು ಹಾಕ್ಬೇಕು, ಸ್ವಲ್ಪ ಸೋಡಾ ಸೇರಿಸ್ಬೇಕು ಅಂತ. ನಾನು ಇವೆರಡು ಹಾಕಿಲ್ಲ, ಅದರಿಂದ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ, ಮೆತ್ತಗಾಗ್ಬಿಟ್ಟಿದೆ, ಸ್ವಲ್ಪ ಬೇಯಬೇಕು ಅನಿಸ್ತಾ ಇದೆ. ಸ್ವಲ್ಪ ಹುಳಿನೂ ಬಂದ್ಬಿಟ್ಟಿತ್ತು. 24 ಅವರ್ ಆಗಿತ್ತಲ್ಲ, ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದೆ, ಸ್ವಲ್ಪ ಹುಳಿ ಬಂದ್ಬಿಟ್ಟಿತ್ತು. ಸೊ ಇದನ್ನ ಉಪ್ಪಿಟ್ಟು ಮಾಡ್ತಾ ಇದೀನಿ ಕಣ್ರಿ. ಹೌದು, ನಿಮ್ಮ ಮನೇಲಿ ಏನಾದ್ರೂ ಒಂದು ಪದಾರ್ಥ ಕೆಟ್ಟೋಗಿದೆ ಅಂದ್ರೆ ಅದನ್ನ ಮತ್ತೆ ಇನ್ನೂ ಸಖತ್ತಾಗಿ ಟೇಸ್ಟ್ ಆಗಿ ಮಾಡ್ಬೋದು. ನಿಮ್ಮ ಮನೇಲಿ ಸಾಂಬಾರ್ ಏನಾದ್ರು ಕೆಟ್ಟೋಗಿದ್ರೆ ನನಗೆ ಕಾಮೆಂಟ್ ಮಾಡಿ. ನನ್ನ ಹತ್ರ ಒಂದು ಸಾಂಬಾರ್ ಇದೆ, ಅದು ಈ ರೀತಿ ಇದೆ, ಉಪ್ಪು ಇಲ್ಲ, ಖಾರ ಇಲ್ಲ, ಏನೇನು ಆಗಿರ್ಲಿ ನನಗೆ ಕಾಮೆಂಟ್ ಮಾಡಿ. ಬಿರಿಯಾನಿ ಮಾಡಿದ್ರೆ ಅದೇನಾದ್ರೂ ಟೇಸ್ಟ್ ಇಲ್ಲ ಅಂದ್ರೆ ನನಗೆ ಕಾಮೆಂಟ್ ಮಾಡಿ. ನಿಮ್ಗೆ ಅದನ್ನ ಇನ್ನೂ ಸಖತ್ ಟೇಸ್ಟ್ ಬರೋಂಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನನ್ನ ಹತ್ರ ಈ ಟ್ರಿಕ್ಸ್ ಇದೆ, ಕೆಟ್ಟೋಗಿರೋ ಐಟಮ್ನ ಹೇಗೆ ಚೆನ್ನಾಗಿ ಮಾಡಬೇಕು ಅಂತ. ಸೊ ರವೆ ಇಡ್ಲಿನ ಮತ್ತೆ ಮುರಿದು ಒಗ್ಗರಣೆ ಹಾಕೊಂತ ಇದ್ದೀನಿ. ಈ ಉಪ್ಪಿಟ್ಟು ತರ ಮಾಡ್ತಾ ಇದ್ದೀನಿ. ಹೇಗಿದೆ ಇದ್ರ ಟೇಸ್ಟ್ ಅಂತ ನೋಡುವ. ಸೊ ಬುಧವಾರ ದಿನ ಬೆಳಿಗ್ಗೆ ಅಂತೂ ಚೆನ್ನಾಗಿ ಏನೇನೋ ಒಂಥರ ಸಾಕಾದಾಗ ಕಳೀತು. ಮಂಗಳವಾರ ಬುಧವಾರ 2 ದಿನದ ಈ ವಿಡಿಯೋ ಅದ್ಭುತವಾಗಿ ಬಂದಿದೆ ಅನ್ಕೋತೀನಿ. ಸ್ವಲ್ಪ ತುಪ್ಪ ಸೇರಿಸ್ಬೇಕು ಅಂತ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಸ್ವಲ್ಪ ಉಪ್ಪು ಹಾಕಿದೆ ನಂತರ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಗೋಳಿಸ್ಕೊಂತ, ಒಗ್ಗರಣೆ ಹಾಕೊಂಡ್ಮೇಲೆ ಗೋಳಿಸ್ಕೊತಾ ಇದ್ದೀನಿ. ಈಗ ಇದೊಂದು ಪಾತ್ರೆಗೆ ಸರ್ವ್ ಮಾಡಿ ನಂತರ ನಾನು ಟೇಸ್ಟ್ ಮಾಡ್ತೀನಿ. ಹೌದು, ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್ ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮ್ಗೆ ಸ್ವಾಗತ ಆಗಿದೆ. ಯಾಕೆ ಅಂದ್ರೆ ಉಪಹಾರ ಹಂಗೇನೆ ಏನೇನೋ ಮಾಡಿ ಅದನ್ನ ಸಖತ್ತಾಗಿ ಮಾಡ್ಬಿಡ್ತೇವೆ ಕಣ್ರಿ. ಅದಕ್ಕೆ ನಿಮ್ಗೆ ಸ್ವಾಗತ ಕೊಡ್ತಾ ಇರೋದು. ಅದ್ಭುತವಾದ ಉಪ್ಪಿಟ್ಟು ರೆಡಿ ಆಗಿದೆ. ಈಗ ಸ್ವಯಂ ಸುರೇಶ್ ಶೆಟ್ಟಿ ಟೇಸ್ಟ್ ನೋಡ್ತಾ ಇರೋದು. ಸೊ MTR ರವೆ ಇಡ್ಲಿ ಉಕ್ಮಾ ರೆಡಿ ಆಗಿದೆ. ಈಗ ಉಕ್ಮಾ ಟೇಸ್ಟ್ ನೋಡುವ ಹೇಗಾಗಿದೆ ಅಂತ. ಉಕ್ಮಾ ರೆಡಿ. ನನ್ನ ಮಗ ಹೇಳ್ತಾನೆ ಏನಪ್ಪ ಇದು ಅಂತ. ಇದು ರವೆ ಇಡ್ಲಿ ಉಕ್ಮಾ ಮಾಡ್ಕೊಂಡು ತಿಂತಾ ಇದ್ದೀನಿ ಅಂತ ಹೇಳ್ದೆ. ಚೆನ್ನಾಗಿದೆ, ನೈಸ್. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಯಾವುದೇ ಪದಾರ್ಥ ಉಪ್ಪು ಖಾರ ಇಲ್ಲ ಅಂದ್ರೆ ನೀವೇನು ವರಿ ಮಾಡ್ಕೊಬೇಡಿ. ಅದಕ್ಕಿಂತ ಸ್ವಲ್ಪ ಒಗ್ಗರಣೆ ಹಾಕ್ಲಿ, ಸಖತ್ತಾಗಿ ರೆಡಿ ಆಗ್ಬಿಡುತ್ತೆ. ನನ್ನ ವಿಡಿಯೋಗೆ ಲೈಕ್ ಹೊಡೆದು ಕಾಮೆಂಟ್ ಹೊಡೆದು ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.